ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಪುಟಾಣಿ ಲೀಫ್ ಡಿಸೈನು 1 hour ಅಲ್ಲಿ ಆಗೋಗುತ್ತೆ. ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಈಗ ನೋಡಿ, ನಾನು ಈ ರೀತಿ 4mm ಬೀಡ್ಸ್ ತಗೊಳ್ತಾ ಇದ್ದೀನಿ. ನೀವು ಪ್ಲೇನ್ ಬೀಡ್ಸ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಮತ್ತೆ ನಾನು ಈ ರೀತಿ 3mm ಬೀಡ್ಸ್ ತಗೊಳ್ತಾ ಇದ್ದೀನಿ. ನೀವು ಈ 3mm ಯೂಸ್ ಮಾಡಲ್ಲ ಅಂತಂದ್ರೆ ಪಿಕಾಟ್ ಬೇಕಾದ್ರೂ ಮಾಡ್ಕೊಳ್ಬಹುದು. ತೋರಿಸ್ತೀನಿ ಯಾವ ರೀತಿ ಅಂತ. ಮತ್ತೆ ಈಗ ನಾನು 6 ಎಳೆ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಯಾರಿ ಕಲರ್ ತಗೊಂಡಿದ್ದೀನಿ. ನೀವು ಕಾಂಬಿನೇಷನ್ ನೋಡಿ ತಗೊಳ್ಬಹುದಾಗತ್ತೆ. ನಾನು 0.75mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ಯಾರಿ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಸೈಡ್ ಇಂದ ನೋಡಿ, ನಾನು ಕರೆಕ್ಟ್ ಸೈಡ್ ಇಂದ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಜೆರಿ ಕಲರ್ ಗೋಲ್ಡ್ ಆಗಿರೋದ್ರಿಂದ ನಾನು ಗೋಲ್ಡ್ ಬೀಡ್ಸ್ ತಗೊಂಡಿದ್ದೀನಿ. ನೀವು ಸಿಲ್ವರ್ ಇದ್ರೆ ಸಿಲ್ವರ್ ತಗೊಳ್ಬೇಕಾಗುತ್ತೆ, ಕಾಪರ್ ಇದ್ರೆ ಕಾಪರ್ ತಗೊಳ್ಬೇಕಾಗುತ್ತೆ. ಈಗ ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಮಾಡ್ಕೊಂಡೆ, ನೀಡಲ್ ಹಾಕಿ ದಾರ ತಗೊಂಡ್ ಬಂದು ಒಂದು ಲಾಕ್ ಮಾಡ್ಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1 2 3 4 ಚೈನ್ಸ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ನೋಡಿ ಎಲ್ಲಿಗೆ ಬರುತ್ತೋ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಟೈಟು ಮಾಡ್ಕೊಳ್ಬೇಡಿ, ಲೂಸು ಮಾಡ್ಕೊಳ್ಬೇಡಿ. 6 ಎಳೆ ಸಮೇತ ಸಹ ತಗೊಳ್ಬೇಕಾಗತ್ತೆ. ನೋಡಿ, ನಾನು ಕರೆಕ್ಟ್ ಆಗಿ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಂಡೆ. ಮತ್ತೆ ಅಲ್ಲಿಂದ ದಾರ ಮೇಲ್ ಮಾಡ್ಕೊಳ್ಬೇಕಾಗತ್ತೆ. ಈ 4mm ಬೀಡ್ಸ್ ಏನ್ ತೋರಿಸಿದೆ ನಾನು, ರೌಂಡ್ ಬೀಡ್ಸ್, ನಾನು ಅದನ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದ್ಮೇಲೆ ಅದು ಸಹ ಎಲ್ಲಿಗೆ ಬರುತ್ತೋ ಕರೆಕ್ಟ್ ಆಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ. ಕರೆಕ್ಟ್ ಆಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿಂದ ಲಾಕ್ ಮಾಡಿ ಆದ್ಮೇಲೆ ದಾರ ಮೇಲ್ ಮಾಡಿಬಿಟ್ಟು 4mm ಬೀಡ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ಬೀಡ್ಸ್ 4mm ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಆದ್ಮೇಲೆ ಸ್ಯಾರಿಗೂ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಕರೆಕ್ಟ್ ಆಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ. ಮತ್ತೆ ದಾರ ಮೇಲ್ ಮಾಡ್ಬೇಕಾಗತ್ತೆ. ಮತ್ತೆ 4mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. 4mm ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ಬೇಕು, ಒಂದು ಲಾಕ್ ಮಾಡ್ಕೊಳ್ಬೇಕು. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ, ಬೇಗ 1 hour ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಈಗ ಬೀಡ್ ಲಾಕ್ ಮಾಡಿ ಆದ್ಮೇಲೆ ಕರೆಕ್ಟ್ ಆಗಿ ಸ್ಯಾರಿಗೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ ನೋಡ್ಕೊಳ್ಳಿ. 4 ಚೈನ್ಸ್ ಹಾಕಿ ನೋಡಿ ಹಿಂದೆಗಡೆಗೆ ಕರೆಕ್ಟ್ ಆಗಿ ಬರುತ್ತಾ ಅಂತ. ಅದು ಕರೆಕ್ಟ್ ಆಗಿ ನನ್ಗೆ ಬೀಡ್ಸ್ ಕವರ್ ಆಗ್ಲಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇನ್ನೊಂದು ಚೈನ್ ಹಾಕೊಂಡು 5 ಚೈನ್ಸ್ ಹಾಕಿ ಅದನ್ನು ಸಹ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ರಿವರ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬೀಡ್ ಹಿಂದೆಗಡೆ ಲಾಕ್ ಏನಿತ್ತು ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಲಾಕ್ ಮಾಡಿ ಆದ್ಮೇಲೆ 1 ಚೈನ್ 2 ಚೈನ್ಸ್ ಹಾಕ್ಬಿಟ್ಟು ಮತ್ತೆ ಸ್ಯಾರಿ ರಿವರ್ಸ್ ಕರೆಕ್ಟ್ ಸೈಡ್ಗೆ ರಿವರ್ಸ್ ಮಾಡ್ಕೊಳ್ಬೇಕು. ಮತ್ತೆ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು 5 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ದಾರ ತಗೊಂಡ್ ಬಂದು 2ಕ್ಕೆ1 ಇನ್ನೆರಡಕ್ಕೆ1 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 1 ಡಬಲ್ ಕ್ರೋಶಾ. ಇಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ ತ್ರಿಬಲ್ ಕ್ರೋಶಾ ಬರುತ್ತೆ, ಎಲ್ಲಿ ಹೇಗೆ ಅಂತ ಹೇಳ್ತೀನಿ. ಮತ್ತೆ ಡಬಲ್ ಕ್ರೋಶಾ 1 ಮಾಡ್ಕೊಂಡೆ, 2ನೇ ಡಬಲ್ ಕ್ರೋಶಾ ಮಾಡ್ಕೊಂಡೆ, ಮತ್ತೆ 3ನೇದು ಸಹ ಡಬಲ್ ಕ್ರೋಶಾನೇ ಮಾಡ್ಕೊಂಡಿದ್ದೀನಿ. ಒಂದೇ ಸಮ ಮಾಡ್ಕೊಳ್ಬೇಕಾಗುತ್ತೆ. ಇದು ಇವಾಗ ಲೀಫ್ ಡಿಸೈನ್ ಆಗಿರೋದ್ರಿಂದ ಇವಾಗ 3 ಸಲ ಡಬಲ್ ಕ್ರೋಶಾ ಆಗಿದ್ದಾದ್ಮೇಲೆ 4ನೇದಕ್ಕೆ ಟ್ರಿಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಏನಂದ್ರೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ದಾರ ತಗೊಂಡ್ ಬಂದು 2ಕ್ಕೆ1 ಇನ್ನೆರಡಕ್ಕೆ1 ಮತ್ತೆ ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಒಟ್ಟು ಇಲ್ಲಿ 3 ಸಲ ಡಬಲ್ ಕ್ರೋಶಾ ಮಾಡಬೇಕು, 1 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶಾ 1 ಸಲ ಮಾಡಿ ಆದ್ಮೇಲೆ ಬೀಡ್ ಇನ್ಸರ್ಟ್ ಮಾಡ್ಕೊಂಡೆ, ದಾರ ಮೇಲ್ ಮಾಡ್ಬಿಟ್ಟು ಮತ್ತೆ ಬೀಡ್ ಲಾಕ್ ಏನು ಮಾಡಿಸ್ತಿಲ್ಲ. ಮತ್ತೆ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಂಡು ತ್ರಿಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. 1 ಸಲ ಮಾತ್ರ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು, ಇನ್ 3 ಸಹ ಡಬಲ್ ಕ್ರೋಶಾನೇ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು 1 ಸಲ ತ್ರಿಬಲ್ ಕ್ರೋಶಾ ಮಾಡಿ ಆಯ್ತು. ಮತ್ತೆ ಡಬಲ್ ಕ್ರೋಶಾ 1 ಸಲ ಮಾಡಿದೆ, ಮತ್ತೆ 2ನೇ ಸಲ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಪುಟಾಣಿ ಲೀಫ್ ಡಿಸೈನ್ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಡಿಸೈನ್. ಸಿಂಪಲ್ ಆಗಿ, ಏನು ಗ್ರ್ಯಾಂಡ್ ಬೇಡ ಅನ್ನೋರ್ಗೆ ಈ ಡಿಸೈನ್ ತುಂಬಾನೇ ಸೂಟ್ ಆಗುತ್ತೆ. ಮತ್ತೆ ನೋಡಿ, 3 ಸಲ ಡಬಲ್ ಕ್ರೋಶಾ ಮಾಡಿ ಆಯ್ತು. ಮತ್ತೆ 2 ಚೈನ್, ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ವಲ್ಲ, ಅದೇ ರೀತಿ ಲಾಸ್ಟ್ ಅಲ್ಲಿ ಎಂಡು ಸಹ 2 ಚೈನ್ಸ್ ಹಾಕಿನಿ. ಎಂಡ್ ಮಾಡ್ಕೊಂಡು ಸೇಮ್ 5 ಚೈನ್ ಗ್ಯಾಪ್ ಅಲ್ಲೇ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, 5 ಚೈನ್ ಗ್ಯಾಪ್ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 6 ಎಳೆ ಸಮೇತನೂ ತಗೊಳ್ಬೇಕಾಗುತ್ತೆ. ಮತ್ತೆ ಈಗ ಸ್ಯಾರಿಗೂ ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಸುತ್ಕೊಳ್ಬಾರದು ಅನ್ನೋ ಕಾರಣಕ್ಕೆ ಸ್ಯಾರಿಗೂ ಒಂದು ಲಾಕ್ ಮಾಡ್ಕೊಂಡ್ರೆ ಅದು ಲೀಫು ಸುತ್ಕೊಳಲ್ಲ. ಇದೊಂದು ಟಿಪ್ಪು ಫ್ರೆಂಡ್ಸ್. ಮತ್ತೆ ನೋಡಿ, ಸ್ಯಾರಿಗೆ ಲಾಕ್ ಆದ್ಮೇಲೆ ದಾರ ಮೇಲ್ ಮಾಡ್ಬೇಕಾಗತ್ತೆ. 4mm ಬೀಡ್ಸ್ ಏನ್ ಯೂಸ್ ಮಾಡಿ ತೋರಿಸಿದೆ ಅದನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಬೀಡ್ ಲಾಕ್ ಮಾಡ್ಕೊಂಡು ಸ್ಯಾರಿಗೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ದಾರ ಮೇಲ್ ಮಾಡ್ಬೇಕಾಗತ್ತೆ. ನೋಡಿ,
ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಬೀಡ್ ಹಾಕೊಂಡೆ ಲಾಕ್ ಮಾಡಿಕೊಂಡು ಮತ್ತೆ ಮಧ್ಯದಲ್ಲಿ ಆರ್ಚ್ ನ ಮಾಡ್ಕೊಂಡಿದೀನಿ, ಅಂದ್ರೆ ಒಂದು ಲೀಫ್ ನ ಮಾಡ್ಕೊಂಡಿದೀನಿ ಪುಟಾಣಿ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ಸ್ ಹಾಕೊಬೇಕು. 2 ಚೈನ್ಸ್ ಆದ್ಮೇಲೆ 3 ಸಲ ಡಬಲ್ ಕ್ರೋಶಾ, ಮತ್ತೆ 1 ಸಲ ಟ್ರಿಬಲ್ ಕ್ರೋಶಾ, ಮತ್ತೆ ಮಧ್ಯ ಬೀಡು, ಮತ್ತೆ 1 ಸಲ ಟ್ರಿಬಲ್ ಕ್ರೋಶಾ, ಮತ್ತೆ 3 ಸಲ ಡಬಲ್ ಕ್ರೋಶಾ, ಮತ್ತೆ 2 ಚೈನ್ಸ್ ಹಾಕಿ ಸೇಮ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಸ್ಯಾರಿಗೂ ಲಾಕ್ ಮಾಡ್ಕೊಂಡು 2 ಸಲ ಬೀಡ್ ಹಾಕೊಳ್ಬೇಕು. ಬೀಡ್ 1 ಸಲ ಹಾಕೊಂಡು ಲಾಕ್ ಮಾಡಿ ಸ್ಯಾರಿಗೂ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ದಾರ ಮೇಲ್ ಮಾಡ್ಬಿಟ್ಟು ಮತ್ತೆ ದಾರ ನೋಡಿ 2 ಸಲ ಆ ಕಡೆ ಈ ಕಡೆ 2 ಬೀಡ್ ಗ್ಯಾಪ್ ಬರೋಂಗೆ ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಿಂಗಲ್ ಬೀಡ್ಸ್ ಬೇರೆ ಯಾವ್ದು ಬೇರೆ ಬೇರೆ ಬೀಡ್ಸ್ ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಈಗ ನೋಡಿ ನಾನು ಮತ್ತೆ ಅದೇ ಬೀಡ್ಸ್ ಯೂಸ್ ಮಾಡ್ಕೊಂಡು 4mm ಬೀಡ್ಸ್ ಪ್ಲೇನ್ ಬೀಡ್ಸ್ ಮತ್ತೆ ಸ್ಯಾರಿಗೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕು ಮಾಡಿದೆ ಮತ್ತೆ ಸ್ಯಾರಿಗೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿಗೂ ಲಾಕ್ ಮಾಡಿ ಆದ್ಮೇಲೆ ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ ಇರೋ ಗ್ಯಾಪ್ ಅಲ್ಲಿ ನಾವು ಕುಚ್ಚು ಹಾಕೊಳ್ತೀವಿ ಫ್ರೆಂಡ್ಸ್. ನಿಮ್ಗೆ ಕುಚ್ ವಿತೌಟ್ ಕುಚ್ ಬೇಕಂತ ಅಂದ್ರೂ ಒಂದೊಂದು ಸ್ಕಿಪ್ ಮಾಡಿ ಒಂದೊಂದು ಲೀಫ್ ಡಿಸೈನು ಮಾಡ್ಕೊಳ್ಬಹುದು. ನಿಮ್ ಕಸ್ಟಮೈಸ್ ಹೇಗ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಮತ್ತೆ ದಾರ ಮೇಲ್ ಮಾಡಿದೆ ಮತ್ತೆ 4mm ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಿ ಸ್ಯಾರಿಗೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಯಾರಿಗೂ ಲಾಕ್ ಮಾಡ್ಕೊಂಡೆ ಮತ್ತೆ ದಾರ ಮೇಲ್ ಮಾಡಬೇಕು, 4mm ಬೀಡ್ಸ್ ಇನ್ಸರ್ಟ್ ಮಾಡ್ಕೊಳ್ಬೇಕು, ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಸ್ಯಾರಿಗೂ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಕರೆಕ್ಟ್ ಆಗಿ ನೋಡಿ ಲಾಕ್ ಮಾಡ್ಕೊಳ್ಳಿ, ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ. ಮತ್ತೆ ದಾರ ಮೇಲ್ ಮಾಡಿ ಮಧ್ಯ ಬೀಡ್ಸ್ ಇವಾಗ 3ನೇ ಬೀಡ್ಸ್ಗೆ ನಾವು ಲೀಫ್ ಡಿಸೈನ್ ನ ಮಾಡ್ಕೊಳ್ಬೇಕಾಗತ್ತೆ. 3ನೇ ಬೀಡ್ ಲಾಕ್ ಮಾಡ್ಕೊಂಡು ಸ್ಯಾರಿಗೂ ಲಾಕ್ ಮಾಡಿದೆ. ಮತ್ತೆ ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ಸ್ ಹಾಕೊಂಡ್ಬಿಟ್ಟು ಸ್ಯಾರಿ ರಿವರ್ಸ್ ಮಾಡಿ ಮತ್ತೆ ಬೀಡ್ ಹಿಂದೆಗಡೆ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಹಂಗೆ ಇಟ್ಕೊಂಡು 2 ಚೈನ್ಸ್ ಹಾಕೊಂಡ್ರೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲೇ ತೋರಿಸ್ತಾ ಇದ್ದೀನಿ ನಾನು. 2 ಚೈನ್ಸ್ ಹಾಕಿ ಮತ್ತೆ ಸ್ಯಾರಿ ಕರೆಕ್ಟ್ ಸೈಡ್ಗೆ ರಿವರ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಅಲ್ಲಿಂದ 1 ಸಲ ದಾರ ಸುತ್ಕೊಬೇಕು, ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಳ್ಬೇಕು. 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ದಾರ ತಗೊಂಡ್ ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, ಅದಕ್ಕೆ 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಒಟ್ಟು ನಾನಿಲ್ಲಿ 3 ಸಲ ಡಬಲ್ ಕ್ರೋಶಾ ಮಾಡ್ಕೊಂಡೆ. ಮತ್ತೆ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಬೇಕು. 3 ಸಲ ಆದ್ಮೇಲೆ 3 ಸಲ ಡಬಲ್ ಕ್ರೋಶಾ ಆದ್ಮೇಲೆ ಟ್ರಿಬಲ್ ಕ್ರೋಶಾ 1 ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು 5 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ದಾರ ತಗೊಂಡ್ ಬಂದು 2ಕ್ಕೆ 1 ಇನ್ನೆರಡಕ್ಕೆ 1 ಮತ್ತೆ ದಾರ ಮೇಲ್ ಮಾಡ್ಬಿಟ್ಟು 3mm ಬೀಡ್ಸ್ ಏನ್ ತೋರಿಸ್ದೆ, ನೀವು ಇಲ್ಲಿ 3mm ಬೀಡ್ಸ್ ಯೂಸ್ ಮಾಡ್ಕೊಳ್ಳಲ್ಲ ಅಂತಂದ್ರೆ 3 ಚೈನ್ಸ್ ಹಾಕ್ಬಿಟ್ಟು ಟ್ರಿಬಲ್ ಕ್ರೋಶಾ ಗ್ಯಾಪ್ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಂಡ್ರೆ ಒಂದು ಪಿಕ್ಔಟ್ ಆಗುತ್ತೆ. ಅದ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಬೀಡ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಲೀಫ್ ತರ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡು ನೀವು ಕಸ್ಟಮೈಸ್ ಹೇಗ್ ಬೇಕಾದ್ರೂ ಮಾಡ್ಕೊಳ್ಬಹುದಾಗತ್ತೆ. ಮತ್ತೆ ನಾನು ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ, ಟ್ರಿಬಲ್ ಕ್ರೋಶಾ ಮಾಡ್ಕೊಂಡು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶಾ 1 ಮಾಡಿದೆ. ಮತ್ತೆ ಅದು ಲೂಸ್ ಬಂತು ಅಂದ್ರೆ ತೆಗೆದ್ಬಿಟ್ಟು ಹಾಕೊಳ್ಳಿ. ನಾನು ಡಬಲ್ ಕ್ರೋಶಾ ಮಾಡ್ಕೊಳ್ಳೋವಾಗ ಅದ್ ನೋಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅಲ್ಲಿ ಲೂಸ್ ಬಂತು, ನನಗೆ ಟ್ರಿಬಲ್ ಕ್ರೋಶಾ ಅದು ಲೂಸ್ ಬಂತು, ಅದಕ್ಕೋಸ್ಕರ ಮತ್ತೆ ತೆಗೆದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. 2 ಸಲ ದಾರ ಸುತ್ಕೊಬೇಕು, ಒಂದೇ ಸಮ ಬರ್ಬೇಕು ಫ್ರೆಂಡ್ಸ್. ಒಂದ್ ಸ್ವಲ್ಪ ಲೂಸ್ ಬಂತು ಅಂದ್ರೂ ಡಿಸೈನು ಪರ್ಫೆಕ್ಷನ್ ಅನ್ನೋದೇ ಹೊಟ್ಟೋಗ್ಬಿಡುತ್ತೆ, ಒಂಚೂರು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ನಮಗೂ ಹಿಂಗೆ ಆಗತ್ತೆ. ನೀವು ತೆಗೆದ್ಬಿಟ್ಟು ಈ ರೀತಿ ಮಾಡ್ಕೊಂಡ್ರೆ ಆ ತರ ಲೂಸ್ ಬಂದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಡಿಸೈನು. ಈಗ ನೋಡಿ 3 ಸಲ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 1 ಸಲ ಟ್ರಿಬಲ್ ಕ್ರೋಶಾ ಮತ್ತೆ 3 ಸಲ ಡಬಲ್ ಕ್ರೋಶಾ. ಅಲ್ಲಿಂದ 2 ಚೈನ್ಸ್ ಹಾಕೊಳ್ಬೇಕು ಮತ್ತೆ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಹಾಕೊಳ್ಳಿ ಚೈನ್ಸ್, ಜಾಸ್ತಿ ದೊಡ್ಡದಾಗಿ ಹಾಕೊಳ್ಬೇಡಿ. 2 ಚೈನ್ಸ್ ಹಾಕೊಂಡ್ಬಿಟ್ಟು 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿ ಆಯ್ತು. ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಅದ್ಲಿ ಬೇಕಾದ್ರೆ ನೀವು ಅಲ್ಲೂ ಮಾಡ್ಕೊಳ್ಬಹುದು. ಬೀಡ್ ಸೆಕೆಂಡ್ ಬೀಡ್ ಆದ್ಮೇಲೆ ನಾನು ಇಲ್ಲೇನು ಮಾಡ್ತಾ ಇಲ್ಲ, ಇದೇನು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಈಗ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಮಾಡ್ಕೊಳ್ಬಹುದು. ಮತ್ತೆ ಸ್ಯಾರಿಗೂ ಲಾಕ್ ಆಗಿ ಆದ್ಮೇಲೆ ದಾರ ಮೇಲ್ ಮಾಡಿ 4mm ಬೀಡ್ಸ್ ಇನ್ಸರ್ಟ್ ಮಾಡ್ಕೊಂಡೆ. ಮತ್ತೆ 2 ಸಲ ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡಿ ಸ್ಯಾರಿಗೂ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸಪರೇಟ್ ಫ್ರೆಂಡ್ಸ್, ಒಂದೇ ಸಲ ಅಲ್ಲ. 1 ಸಲ ಬೀಡ್ ಹಾಕೊಳ್ಬೇಕು, ಲಾಕ್ ಮಾಡಿ ಬೀಡ್ ಲಾಕ್ ಮತ್ತೆ ಸ್ಯಾರಿಗೂ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಅದೇ ತರ 2 ಸಲ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಮತ್ತೆ ಅಲ್ಲಿಂದ 4 ಚೈನ್ಸ್ 2 3 4 ಚೈನ್ಸ್ ಹಾಕಿ ಕರೆಕ್ಟ್ ಆಗಿ ನೋಡಿ ಎಲ್ಲಕ್ಕೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿಂದ ದಾರ ಮೇಲ್ ಮಾಡ್ಬೇಕಾಗತ್ತೆ.
4mm ಬೀಡ್ಸ್ ಏನ್ ತೋರಿಸ್ತಾ ಇದ್ದೀನಿ ನಾನು ಆ ರೀತಿ ಹಾಕೊಳ್ತಾ ಇದೀನಿ. ನೀವು ಬೇರೆ ಬೀಡ್ಸ್ ಯೂಸ್ ಮಾಡ್ಕೊಳ್ಬಹುದು. ನಂಗೆ ಇದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತು ಅನ್ನೋ ಕಾರಣಕ್ಕೆ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ನೀವು ರೋಸ್ ಬೀಡ್ಸ್ ಅಥವಾ ಪ್ಲೇನ್ ಬೀಡ್ಸ್ ಇನ್ನ ಸ್ವಲ್ಪ ದಪ್ಪ ಯೂಸ್ ಮಾಡ್ತೀನಿ ಅಂದ್ರೆ ಅದನ್ನು ಬೇಕಾದ್ರೆ ಮಾಡ್ಕೊಳ್ಬಹುದು. ನಂಗೆ ಇದೇ ಕ್ಯೂಟ್ ಆಗಿ ಕಾಣಿಸ್ತು, ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಮತ್ತೆ 2 ಸಲ ಬೀಡ್ ಹಾಕಿದೆ, ಬೀಡ್ ಲಾಕ್ ಮಾಡ್ಕೊಂಡು ಸ್ಯಾರಿಗೂ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 3ನೇ ಬೀಡ್ಸ್ ಹಾಕೊಳ್ತಾ ಇದ್ದೀನಿ. 3ನೇ ಬೀಡ್ ಹಾಕ್ತೆ, ಲಾಕ್ ಮಾಡ್ಕೊಂಡೆ, ಮತ್ತೆ ಸ್ಯಾರಿಗೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ 5 ಚೈನ್ 1 2 3 4 5. ನಿಮ್ಗೆ ಬೀಡ್ ಸೈಜ್ ನೋಡ್ಕೊಂಡು ಈ ಚೈನ್ಸ್ ಹಾಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಪುಟಾಣಿ ಬೀಡ್ ತಗೊಂಡಿರೋದ್ರಿಂದ 5 ಚೈನ್ಸ್ ಅಷ್ಟೇ ಇಡಿಸಿದ್ದು ನನಗೆ. ನೀವು ಇನ್ನ ಸ್ವಲ್ಪ ದಪ್ಪ ಯೂಸ್ ಮಾಡ್ತೀನಿ ಅಂತಂದ್ರೆ ಒಂದು 6 ಚೈನ್ಸ್ ಇಡಿಸಬಹುದು. ಅದು ನೀವು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನೋಡಿ ನಾನು ಬೀಡ್ ಆದ ಮುಂಚೆ ಲಾಕ್ ಏನಿತ್ತು ಅಲ್ಲಿ ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕಿ ಸ್ಯಾರಿ ಮತ್ತೆ ರಿವರ್ಸ್ ಮಾಡ್ಕೊಂಡು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 1 ಡಬಲ್ ಕ್ರೋಶಾ, 2nd ಡಬಲ್ ಕ್ರೋಶಾ, 2ಕ್ಕೆ 1 6 ಎಳೆ ಸಮೇತನೂ ಬರಬೇಕಾಗತ್ತೆ. ಮತ್ತೆ 3ನೇದು ಡಬಲ್ ಕ್ರೋಶಾ ಮಾಡಿದೆ. ಮತ್ತೆ 4ನೇದಕ್ಕೆ ಟ್ರಿಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕು. ಮತ್ತೆ ದಾರ ಮೇಲ್ ಮಾಡಬೇಕು. 3mm ಬೀಡ್ಸ್ ಏನ್ ತೋರಿಸಿದೆ ಅದನ್ನ ಹಾಕೊಳ್ಬೇಕು. ನೀವು ಇದು ಯೂಸ್ ಮಾಡಲ್ಲ ಅಂದ್ರೆ ಪಿಕಾಟು ಮಾಡ್ಕೊಳ್ಬಹುದು. ಹೇಳಿದ್ನಲ್ಲ ನಾನು 3 ಚೈನ್ಸ್ ಹಾಕೊಂಡು ಟ್ರಿಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊಂಡ್ರೆ ಅದು ಪಿಕಾಟ್ ಆಗುತ್ತೆ, ಪುಟಾಣಿ ಪಿಕಾಟ್, ಅದು ಯೂಸ್ ಮಾಡ್ಕೊಬಹುದು. ಮತ್ತೆ ನೋಡಿ ಬೀಡ್ ಆದ್ಮೇಲೆ ಟ್ರಿಬಲ್ ಕ್ರೋಶಾ ಮಾಡ್ಕೊಂಡೆ, ಮತ್ತೆ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶಾ 1 ಸಲ ಮಾಡ್ಕೊಳ್ಬೇಕು, 3 ಸಲ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ನೋಡಿ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದೇ ಸಮ ಬರಬೇಕು, ಒಂದು ಲೂಸ್ ಅಂತರೂ ಚೆನ್ನಾಗಿ ಕಾಣಲ್ಲ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನಾನು ಅವಾಗೆ ತೋರಿಸಿದ್ನಲ್ವಾ ಲೂಸ್ ಆಗಿದ್ದು, ಆ ರೀತಿ ಬರಬಾರ್ದು. ಮತ್ತೆ ನೋಡಿ 3 ಸಲ ಡಬಲ್ ಕ್ರೋಶಾ ಆಗಿದ್ದಾದ್ಮೇಲೆ 2 ಚೈನ್ಸ್ ಹಾಕ್ಬಿಟ್ಟು ಸೇಮ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿ ಮತ್ತೆ ಅಲ್ಲಿಂದ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ ದಾರ ಮೇಲ್ ಮಾಡಬೇಕು. 4mm ಬೀಡ್ಸ್ ತೋರಿಸಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಹಾಕೊಂಡು ಬೀಡ್ ಲಾಕ್ ಮಾಡಿ ಸ್ಯಾರಿಗೂ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಯಾರಿಗೂ ಲಾಕ್ ಆದ್ಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕು. ಒಟ್ಟು ಆ ಕಡೆ ಈ ಕಡೆ 2 ಬೀಡ್ ಬಂದು ಮಧ್ಯ ಲೀಫ್ ಬರೋಂಗ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತೆ 4 ಚೈನ್ಸ್ ಹಾಕೊಂಡು ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಎಂಡು ತೋರಿಸ್ತೀನಿ ಹೇಗೆ ಹಾಕಿದೀನಿ ಅಂತ, ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಒಂಚೂರು ಇದಾಗಲ್ಲ, ಒಂದೇ ಸಮ ಬರುತ್ತೆ. ನೀವು ಅದೇ ಟೈಟು ಲೂಸ್ ನೋಡ್ಕೊಂಡು ಮಾಡ್ಕೊಬೇಕಾಗುತ್ತೆ, ಒಂದೇ ಸಮ ಬರೋಂಗೆ. ಅದು ನೀವು ಆಗ್ತಾ ರೂಢಿ ಆಗುತ್ತೆ ಫ್ರೆಂಡ್ಸ್. ಸಿಂಪಲ್ ಡಿಸೈನ್ 1 ಅವರಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಲಾಸ್ಟ್ ಅಲ್ಲಿ ಹೇಗೆ ಎಂಡ್ ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ. ಲಾಸ್ಟ್ ಅಲ್ಲಿ ಲೀಫ್ ಹಾಕೊಂಡು 2 ಸಲ ಬೀಡ್ ಹಾಕಿ ಮತ್ತೆ 4 ಚೈನ್ಸ್ ಹಾಕಿ 2 ಸಲ ಬೀಡ್ ಹಾಕೊಂಡು ಮಧ್ಯ ಬೀಡ್ ಹಾಕಿ ಅದು ಲೀಫ್ ಮಾಡ್ಕೊಂಡಿದೀನಿ. ಲೀಫ್ 1 ಸಲ ಹಿಂದೆಗಡೆ ತಕೊಂಡು 2 ಚೈನ್ಸ್ ಹಾಕಿ 3 ಸಲ ಡಬಲ್ ಕ್ರೋಶಾ ಮಾಡಿ 1 ಸಲ ಟ್ರಿಬಲ್ ಕ್ರೋಶಾ ಮತ್ತೆ ಮಧ್ಯ ಬೀಡ್ಸ್ ಮತ್ತೆ ಟ್ರಿಬಲ್ ಕ್ರೋಶಾ 3 ಸಲ ಡಬಲ್ ಕ್ರೋಶಾ ಮತ್ತೆ 2 ಚೈನ್ಸ್ ಹಾಕಿ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮತ್ತೆ ಸ್ಯಾರಿಗೆ ಲಾಕ್ ಮಾಡಿ 2 ಬೀಡ್ಸ್ ಹಾಕೊಂಡು ಸೇಮ್ ಅದೇ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನಂಗೆ ಲಾಸ್ಟ್ ಅಲ್ಲಿ ಕುಚ್ಚು ಎಂಡ್ ಆಗ್ತಾ ಇಲ್ಲ, ಇದು ಮಾತ್ರ ಎಂಡ್ ಆಗ್ತಿದೆ. ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನಾನು ನೋಡಿ ಇಲ್ಲಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಸ್ಯಾರಿ ಕಲರು ಒಂದೊಂದು ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಅದು ಲೀಫ್ ಬಂದಿರೋದ್ರಿಂದ ಅದಕ್ಕೋಸ್ಕರ ಒಂದೊಂದೇ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬೇಡ ಅಂತಂದ್ರೆ ನಾವು ಸೆರಕ್ ಕಲರ್ ಹಾಕೊಳ್ತೀವಿ ಫುಲ್ಲು ಅಂತಂದ್ರು ಹಾಕೊಳ್ಬಹುದು. ಇಲ್ಲಿ 2 ಸೆರಕ್ ಕಲರ್ ಹಾಕೊಂಡಿದ್ದೀನಿ. ಒಂದು ಅದು ಸ್ಯಾರಿ ಕಲರ್ ಇತ್ತು ಅದನ್ನ ಹಾಕೊಂಡಿದ್ದೀನಿ. 3D ಇತ್ತು ಅಂತಂದ್ರೆ ನೀವು ಆರ್ಚ್ ಅಂದ್ರೆ ಲೀಫ್ ಏನ್ ಮಾಡ್ಕೊಂಡಿದ್ರಿ ಆ ಕಲರ್ ನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಮಿಕ್ಕಿದ 2 ಕಲರ್ ಯಾವ್ದು ಯೂಸ್ ಮಾಡಿದ್ರು ಅದನ್ನ ಕುಚ್ಚ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದು ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.